ಈಗ ಸ್ವಲ್ಪ ಹುಷಾರಾಗಿದ್ದೀನಿ ಅನ್ನಿಸ್ತಾ ಇದೆ. ನಿಮ್ಗೇನಾದರೂ ಆದ್ರೆ ನಾನು ಬದುಕಿರಲ್ಲ ಮೇಡಮ್. ಮೇಡಮ್ ಪ್ಲೀಸ್ ಕುಡೀರಿ ಮೇಡಮ್, ಹಠ ಮಾಡಬೇಡಿ. ಅಯ್ಯೋ ಮೇಡಮ್, ಸುಬ್ಬು ನನಗೋಸ್ಕರ ಎಷ್ಟು ಫೀಲ್ ಮಾಡ್ಕೊಂಡ. ಅವನಿಗೆ ನನ್ನ ಬಗ್ಗೆ ಇರೋದು ಪ್ರೀತಿನ ಅಥವಾ ಕಾಳಜಿನ? ಇದೇ ಕರೆಕ್ಟ್ ಟೈಮು. ಶ್ರವಣ್ ಕಾಲ್ ಮಾಡಿ ಬರಕ್ಕೆ ಹೇಳ್ತೀನಿ. ನಾವು ಸುಬ್ಬುಗೆ ಜೆಲಸ್ ಫೀಲ್ ಮಾಡಿಸಿದ್ರೆ ಅವನು ಶ್ರವಣ್ ಮೇಲೆ ಕೂಗಾಡ್ಬೋದು. ಆವಾಗ ಸುಬ್ಬುಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಈಗಲೇ ಕಾಲ್ ಮಾಡ್ತೀನಿ. ಅಲ್ಲ, ಅತ್ತೆ ನನಗೆ ಅವಲಕ್ಕಿ ನೆನೆ ಕೊಟ್ಟಿದ್ದಿದ್ರೆ ಅವರು ಪ್ಲೇಟಲ್ಲಿ ಕೊಡ್ತಾ ಇದ್ರು, ಡಬ್ಬಿಯಲ್ಲಿ ಯಾಕೆ ಕೊಡ್ತಾ ಇದ್ರು? ನೆನ್ನೆ ಜ್ವರದಲ್ಲಿ ನನಗೇನು ಗೊತ್ತೇ ಆಗಲಿಲ್ಲ. ಅತ್ತೆ ಹತ್ರನೇ ಕೇಳ್ತೀನಿ. ಅತ್ತೆ ಅತ್ತೆ. ಬಂದೆ ಶ್ರಾವಣಿಮ್ಮ. ಇದೇನು ಶ್ರಾವಣಿಮ್ಮ ಎದ್ದು ನಿಂತ್ಕೊಂಡ್ಬಿಟ್ಟಿದ್ದೀರಾ? ಈಗ ಹುಷಾರಾಗಿದ್ದೀರಾ? ನಿಮ್ಮ ಧ್ವನಿ ಕೇಳಿದ್ನಲ್ಲ, ಈಗ ನಾನು ಹುಷಾರಾಗಿದ್ದೀನಿ. ಹೌದತ್ತೆ, ನೆನ್ನೆ ನೀವು ಊಟಕ್ಕೆ ಏನು ಮಾಡಿದ್ರಿ? ಅವಲಕ್ಕಿ ಏನಾದರೂ ಮಾಡಿದ್ರಾ? ಇಲ್ವಲ್ಲ, ಅನ್ನ ತಿಳಿಸಾರು ಮಾಡಿದೆ. ಸುಬ್ರಹ್ಮಣ್ಯ ತಂದ್ಕೊಡ್ಲಿಲ್ವಾ? ಹೌದೌದು, ಕೊಟ್ರು, ನಾನು ತಿಂದೆ. ಜಾಸ್ತಿ ಆಯಾಸ ಮಾಡ್ಕೋಬೇಡಿ, ಮಲ್ಕೊಂಡು ರೆಸ್ಟ್ ಮಾಡಿ. ನಿಮ್ಗೆ ಏನಾದರೂ ಬೇಕು ಅಂದರೆ ನನಗೆ ಕೇಳಿ. ಸರಿ ಅತ್ತೆ. ಅಲ್ಲ, ಸುಬ್ಬು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದ? ಅವನಿಗೆ ಅವಲಕ್ಕಿ ಯಾರು ಕೊಟ್ರು? ಅಲ್ಲ, ಅದ್ರಲ್ಲಿ ನನ್ನ ಹತ್ರ ಸುಳ್ಳು ಹೇಳೋ ಅಂಥದ್ದೇನಿದೆ? ಅತಿಗೆ, ನೀವು ಎಲ್ಲಿದ್ದೀರಾ? ಹೇಗಿದ್ದೀರಾ? ನಿಮ್ಮನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ. ಅಣ್ಣ ಕಷ್ಟಪಟ್ಟು ದುಡ್ದು ನನ್ನನ್ನು ಅಕ್ಕನ್ನು ಸಾಕ್ತಿದ್ದ. ಅವನೇ ನಮಗೆ ಅಪ್ಪ ಅಮ್ಮ ಎಲ್ಲ ಆಗಿದ್ದ. ನೀವು ನನ್ನ ಜೀವನದಲ್ಲಿ ಬಂದ್ಮೇಲೆ ನನಗೆ ತಾಯಿ ಸ್ಥಾನ ತುಂಬಿದ್ರಿ. ನಿಮ್ಮನ್ನು ಎಲ್ಲಿ ಅಂತ ಹುಡುಕ್ಲಿ? ಅದಕ್ಕೆ ಎಲ್ಲಿ ಅಂತ ಹುಡುಕ್ಲಿ? ಇಲ್ಲ ಅದಕ್ಕೆ ನಿಮ್ಮನ್ನ ನಾನು ಹುಡುಕ್ತೀನಿ. ನೋಡಿ, ನಾನು ನಿಮಗೆ ಒಂದು ಫೋಟೋ ಕಳಿಸ್ಕೊಡ್ತೀನಿ. ಅವ್ರಿಗೆ ಸಂಬಂಧಪಟ್ಟಿರೋ ಯಾವುದೇ ಡೀಟೇಲ್ಸು, ಯಾವುದೇ ಇನ್ಫಾರ್ಮೇಶನ್ ಇದ್ರೂ ನನಗೆ ಕಳಿಸ್ಕೊಡಿ. ಆಧಾರ್ ಕಾರ್ಡು, ವೋಟರ್ ಐ ಡಿ ಅಥವಾ ಈ ಫೋಟೋದಲ್ಲಿರೋ ಅಡ್ರೆಸ್ಸು ಯಾವ್ದಾದ್ರು ಆಯ್ತು. ಹೌದಾ? ದಯವಿಟ್ಟು ಪ್ರಯತ್ನ ಪಡಿ. ಸುರೇಂದ್ರ ಸರ್ ಹತ್ರ ನಂದಿನಿ ಮೇಡಮ್ ಬಗ್ಗೆ ಮಾತಾಡಬೇಕು. ಇವ್ರ ಸಹಾಯ ಕೇಳಬೇಕು. ಸರ್, ನಾನು ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತು. ಹೇಳಿ ಸುಬ್ಬು. ಆದರೆ ದಯವಿಟ್ಟು ನೀವು ಕೋಪ ಮಾಡ್ಕೋಬಾರ್ದು. ನಿನ್ನ ಮೇಲೆ ಯಾಕೋ ಕೋಪ ಮಾಡ್ಕೊಳ್ಳಿ? ನೀನು ಈ ಮನೆ ಮಗ, ಸಂಬಂಧದಲ್ಲಿ ನೀನು ನನ್ನ ಅಳಿಯ. ನಿನ್ನ ಮೇಲೆ ಕೋಪ ಮಾಡ್ಕೊಳಕ್ಕಾಗತ್ತಾ? ಅದೇನು ಹೇಳು. ಸರ್, ನಾನು ನಿಮ್ಗೆ ಈಗ ಒಂದು ಹೆಸರು ಹೇಳ್ತೀನಿ. ಆ ಹೆಸರು ಹೇಳ್ತಿದ್ದಂಗೆ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೋ ಅದು ನನಗೆ ಹೇಳಬೇಕು. ಅಲ್ಲ ಕಣೋ, ನಿನ್ನ ಮಾತೇ ಒಂಥರ ವಿಚಿತ್ರವಾಗಿದೆಯಲ್ಲ. ಸರಿ, ಅದೇನು ಹೆಸರು ಹೇಳು. ನಂದಿನಿ. ತಾಯಿ ಕಣೋ. ಅತ್ತಿಗೆ ತಾಯಿ ಸಮಾನ ಅಂತಾರೆ. ಅದೇ ತರ ನನಗೆ ತಾಯಿ ಪ್ರೀತಿ ಕೊಟ್ಟವ್ರು ನಮ್ಮ ಅತ್ತಿಗೆ. ಆ ಹೆಸರು ನನ್ನ ಉಸಿರಲ್ಲೇ ಬೆರೆತು ಹೋಗಿದೆ. ಆದ್ರೆ ಏನ್ ಮಾಡೋದು, ನಮ್ಮ ಅಣ್ಣನ್ಗೆ ಆ ಹೆಸರು ಕೇಳಿದ್ರೇನೆ ಆಗಲ್ಲ. ನಂದಿನಿ ಅಂದ್ರೆ ಶ್ರಾವಣಿ ತಾಯಿ ಅಂದ್ರೆ ನಿನಗೆ ಅತ್ತೆ ಕಣೋ. ಸರ್, ಅವ್ರೀಗ ಅದೇ ನನಗೆ ಗೊತ್ತಿಲ್ಲ ಸುಬ್ಬು. ಅವ್ರಿಗೆ ಎಲ್ಲಿದ್ದಾರೋ, ಏನ್ ಮಾಡ್ತಿದ್ದಾರೋ ಒಂದು ನನಗೆ ಗೊತ್ತಿಲ್ಲ.
ನನ್ನ ಪ್ರಶ್ನೆಗೆ ಉತ್ತರ ಯಾವತ್ತು ಸಿಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ನಿಮ್ಮ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಕೊಡ್ತೀನಿ ಸರ್. ಹೌದು ಸರ್, ಅವ್ರ ಬಗ್ಗೆ ಎಲ್ಲ ವಿಷಯನೂ ನನಗೆ ಗೊತ್ತು. ನೀವು ನನ್ನ ಜೊತೆ ಕೈ ಜೋಡಿಸಿದ್ರೆ ನಾನು ಅವ್ರನ್ನ ಮತ್ತೆ ಈ ಮನೆಗೆ ಕರ್ಕೊಂಡು ಬರ್ತೀನಿ. ಮತ್ತೆ ಯಜಮಾನ್ರು ಮತ್ತೆ ನಂದಿನಿ ಅಮ್ಮರು ಒಂದಾಗೋ ಹಾಗೆ ನಾನು ಮಾಡ್ತೀನಿ. ಈಗ ಅದಕ್ಕೆ ಹೇಗೆ ಸುಬ್ಬು? ಎಲ್ಲಿದ್ದಾರೆ? ಅವರು ಚೆನ್ನಾಗೇ ಇದ್ದಾರೆ ಸರ್, ಆದರೆ ಅವ್ರು ಎಲ್ಲಿದ್ದಾರೆ ಅಂತ ಹೇಳೋವಂಥ ಪರಿಸ್ಥಿತಿಲಿ ನಾನಿಲ್ಲ. ಆದರೆ ನಿಮ್ಮ ಸಹಾಯ ಸಹಕಾರ ಇದ್ದರೆ ನಾನು ಅವ್ರನ್ನ ಮತ್ತೆ ಇಲ್ಲಿ ಕರ್ಕೊಂಡು ಬರ್ತೀನಿ. ನೀವು ನನ್ನ ಜೊತೆ ಕೈ ಜೋಡಿಸ್ತೀರಲ್ವಾ? ಅದಕ್ಕೆ ಬರ್ತಾರೆ ಅಂದ್ರೆ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಕಣು. ಯೋಚನೆ ಮಾಡಬೇಡ, ನಿನ್ ಮೇಲೆ ನನಗೆ ನಂಬಿಕೆ ಇದೆ. ನೀನ್ ಯಾವುದೇ ನಿರ್ಧಾರ ತಗೊಂಡ್ರು ನಿನ್ ಜೊತೆ ನಾನಿರ್ತೀನಿ. ರಾಮ ಸೀತೆನ ಒಂದ್ ಮಾಡೋದಕ್ಕೆ ನಿಂತ ಹನುಮಂತನ ತರ ಪಣ ತೊಟ್ಟು ನಿಂತಿದೀಯಾ, ಲಕ್ಷ್ಮಣನ ತರ ನಾನ್ ನಿಂತ್ಕೊಳ್ಬೇನೋ? ಹೌದು ಸರ್, ಯಜಮಾನ್ರನ್ನ ನಂದಿನಿ ಅಮ್ಮವ್ರನ್ನ ಒಟ್ಟಿಗೆ ಸೇರಿಸ್ಬೇಕು ಅಂತ ನಾನಂತೂ ಪಣ ತೊಟ್ಬಿಟ್ಟಿದ್ದೀನಿ. ಅವರಿಬ್ಬರನ್ನ ಒಂದು ಮಾಡೇ ಮಾಡ್ತೀನಿ.